ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 13ರಿಂದ 15 ತಿಂಗಳ ಮಕ್ಕಳ ಬೆಳವಣಿಗೆಯನ್ನು ಬಲಪಡಿಸಲು ನವಚೇತನದಲ್ಲಿ ಸೂಚಿಸಿದ ಚಟುವಟಿಕೆಗಳ ಬಗ್ಗೆ ನಾವು ಕಲಿಯುತ್ತೇವೆ. ದಯವಿಟ್ಟು ಮನೆ ಭೇಟಿ ಸಂಖ್ಯೆ 16ಕ್ಕಿಂತ ಮೊದಲು ಈ ವಿಡಿಯೋವನ್ನು ವೀಕ್ಷಿಸಲು ಮರೆಯದಿರಿ. ಮನೆ ಭೇಟಿಯ ಸಮಯದಲ್ಲಿ ಮೊದಲು 13ರಿಂದ 15 ತಿಂಗಳ ಮಕ್ಕಳ ಮುಂಬರುವ ಬೆಳವಣಿಗೆ ಮೈಲುಗಲ್ಲುಗಳ ಬಗ್ಗೆ ಪೋಷಕರಿಗೆ ವಿವರಿಸಿ. ಅದರ ನಂತರ ವಿಡಿಯೋದಲ್ಲಿ ಸೂಚಿಸಿದ ಸುಲಭವಾದ ಚಟುವಟಿಕೆ ಆಧಾರಿತ ಆಟಗಳನ್ನು ಮಗುವಿನೊಂದಿಗೆ ಆಡಿ ತೋರಿಸಿ. ಪ್ರದರ್ಶನದ ನಂತರ ಪೋಷಕರು ಮತ್ತು ಇತರ ಕುಟುಂಬ ಸದಸ್ಯರಿಗೆ ಪ್ರತಿದಿನ ಮಗುವಿನೊಂದಿಗೆ ಈ ಆಟಗಳನ್ನು ಆಡಲು ಪ್ರೋತ್ಸಾಹಿಸಿ. ಈ ಚಟುವಟಿಕೆಗಳ ಮೂಲಕ 13ರಿಂದ 15 ತಿಂಗಳ ವೇಳೆಗೆ ಮಕ್ಕಳು ಸಾಮಾನ್ಯವಾಗಿ ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಅವರು ನಿಂತುಕೊಳ್ಳುವರು ಮತ್ತು ಸ್ವತಂತ್ರವಾಗಿ ಕೆಲವು ಹೆಜ್ಜೆಗಳನ್ನು ಇಡುವರು, ಕೈ ಬೀಸುವುದು ಮತ್ತು ಚಪ್ಪಾಳೆ ತಟ್ಟುವುದು ಮುಂತಾದ ಸನ್ನೆಗಳನ್ನು ಮಾಡುವರು, ವಸ್ತುಗಳನ್ನು ಪಾತ್ರೆಗಳಲ್ಲಿ ಇಡುವರು, ಪುಸ್ತಕಗಳಲ್ಲಿ ಸಾಮಾನ್ಯ ವಸ್ತುಗಳನ್ನು ಹೆಸರಿಸಬಹುದು ಮತ್ತು ಚಿತ್ರಗಳನ್ನು ಗುರುತಿಸಬಹುದು. ಪ್ರತಿದಿನ ಮಗುವಿನೊಂದಿಗೆ ಈ ಸರಳ ಚಟುವಟಿಕೆಗಳನ್ನು ಮಾಡುವ ಮೂಲಕ ಆರೈಕೆದಾರರು ಮಗು ಈ ಬೆಳವಣಿಗೆ ಮೈಲುಗಲ್ಲುಗಳನ್ನು ತಲುಪಲು ಸಹಾಯ ಮಾಡಬಹುದು. ನವಚೇತನದ ಪ್ರಕಾರ ಮಗುವಿನ ಜೀವನದ 13ನೇ ತಿಂಗಳಲ್ಲಿ ಮಾಡಬೇಕಾದ ಚಟುವಟಿಕೆಗಳು: ಮಗುವಿನ ಮಗು, ಚಲನೆಯ ಅನುಕರಣೆ, ಚಮಚದಿಂದ ತಿನ್ನುವುದು, ಕುಟುಂಬದವರನ್ನು ಹುಡುಕುವುದು. 14ನೇ ತಿಂಗಳಲ್ಲಿ ಮಾಡಬೇಕಾದ ಚಟುವಟಿಕೆಗಳು: ಕಣ್ಣ ಮುಚ್ಚಾಲೆ ಆಟ, ಸೂಚನೆಗಳನ್ನು ಅನುಸರಿಸುವುದು, ಚಿಕ್ಕ ಡೊಳ್ಳು ಬಾರಿಸುವವನು, ಅಡಿಗೆ ಮನೆಯ ರಾಜ ಅಥವಾ ರಾಣಿ. 15ನೇ ತಿಂಗಳಲ್ಲಿ ಮಾಡಬೇಕಾದ ಚಟುವಟಿಕೆಗಳು: ಮ್ಯೂಸಿಕ್ ಆರಂಭಿಸುವುದು ಮತ್ತು ನಿಲ್ಲಿಸುವುದು, ಪ್ರಾಣಿಗಳ ಶಬ್ದಗಳನ್ನು ಮಾಡುವುದು, ಹಿಟ್ಟಿನೊಂದಿಗೆ ಆಟವಾಡುವುದು, ನಾನು ನಿನಗೆ ತಿನ್ನಿಸ್ತೇನೆ, ನೀನು ನನಗೆ ತಿನ್ನಿಸು. ಪ್ರಾಣಿಗಳ ಶಬ್ದಗಳನ್ನು ಮಾಡುವ ಚಟುವಟಿಕೆಯ ಮೂಲಕ ಇಲ್ಲಿ ತಾಯಿ ತನ್ನ ಮಗುವಿನ ಕೇಳುವ ಮತ್ತು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯಗಳನ್ನು ಆಟದ ಮೂಲಕ ಹೇಗೆ ಹೆಚ್ಚಿಸುತ್ತಿದ್ದಾರೆಂದು ನೋಡೋಣ. ನಾಯಿ ಹೇಗೆ ಪೊಗಳುತ್ತೆ ಹೇಳು? ಹೋ ಹೋ. ಬೆಕ್ಕು ಹೇಗೆ ಕೂಗುತ್ತೆ? ಮ್ಯೂ ಮ್ಯೂ ಹೇಳು. ಈ ಸರಳ ಚಟುವಟಿಕೆಗಳನ್ನು ನಿಯಮಿತವಾಗಿ ಮಾಡುವ ಮೂಲಕ ಆರೈಕೆದಾರರು ಮಗುವಿನ ಜೀವನದ ಮೊದಲ 3 ವರ್ಷಗಳಲ್ಲಿ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡಬಹುದು.